ನಮಸ್ಕಾರ ಎಲ್ರಿಗೂ. ಭಟ್ಟರ ಕೈ ರುಚಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ಒಳ್ಳೆ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಅದು ಯಾವುದು ಅಂತ ಅಂದರೆ ಮೊಸರಿನಿಂದ ಮಾಡುವಂಥ ಶ್ರೀಖಂಡ. ಇದು ರೊಟ್ಟಿಗೆ ಹಾಗೆಯೇ ದೋಸೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಇದನ್ನು ಸರಿಯಾದ ವಿಧಾನದಲ್ಲಿ ಹೇಗೆ ಮಾಡೋದು ಅಂತ ಇವತ್ತು ನಿಮ್ಮೆಲ್ಲರಿಗೂ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಮೊದಲನೇದಾಗಿ ಇಲ್ಲಿ ಮೊಸರನ್ನು ತಗೋಬೇಕಾಗತ್ತೆ. ನಾನಿಲ್ಲಿ 2-3 ಲೀಟರ್ ಹಾಲಿನಲ್ಲಿ ಮಾಡಿರುವಂಥ ಮೊಸರನ್ನು ತಗೊಳ್ತಾ ಇದ್ದೀನಿ. ನೀವು ನಿಮಗೆ ಎಷ್ಟು ಅವೈಲೇಬಲ್ ಇದೆ ಅಷ್ಟು ಮೊಸರನ್ನು ತಗೊಳ್ಳಿ. ಇಲ್ಲಿ ನಾವು ಮಾಡಬೇಕಾಗಿರೋದೇನು ಅಂದರೆ ಮೊಸರಿನಲ್ಲಿರುವಂಥ ನೀರಿನ ಅಂಶವನ್ನು ತೆಗಿಬೇಕು. ಹಾಗಾಗಿ ನಾವಿಲ್ಲಿ ಒಂದು ಬಟ್ಟೆಯನ್ನು ಈ ರೀತಿ ಹಾಕೋಬೇಕಾಗತ್ತೆ. ಒಂದು ಪಾತ್ರೆ ಕೆಳಗಿಟ್ಟು ಮೇಲೆ ಅದನ್ನು ಬಟ್ಟೆಯನ್ನು ಹಾಕಿ ಈ ರೀತಿ ಮೊಸರನ್ನು ಹಾಕಬೇಕು. ಅಂದರೆ ನಮಗೆ ಇಲ್ಲಿ ಗಟ್ಟಿ ಮೊಸರು ಮಾತ್ರ ಬೇಕು, ಹಾಗಾಗಿ ನೀರಿನ ಅಂಶವನ್ನೆಲ್ಲ ತೆಗಿಬೇಕಾಗತ್ತೆ. ನೋಡಿ, ಈ ರೀತಿ ಮೊಸರನ್ನೆಲ್ಲ ಹಾಕಿಬಿಡಿ. ಆಮೇಲೆ ಈ ರೀತಿಯಾಗಿ ಬಟ್ಟೆಯನ್ನು ಗಂಟು ಕಟ್ಟಬೇಕು. ಬಟ್ಟೆ ಎಲ್ಲೂ ಓಪನ್ ಆಗದೆ ಇರೋ ಥರ ಸರಿಯಾಗಿ ಇದನ್ನು ಗಂಟು ಕಟ್ಕೋಬೇಕಾಗತ್ತೆ. ನೋಡಿ ಎಷ್ಟು ನೀರಿನ ಅಂಶ ಇದೆ ಅಂತ. ಇದರಲ್ಲಿರೋ ಅಂಥ ಪೂರ್ತಿ ನೀರಿನ ಅಂಶ ಹೋಗಬೇಕು. ಹಾಗಾಗಿ ಇದನ್ನು ಸರಿಯಾಗಿ ಗಂಟು ಕಟ್ಟಿ ನಾವಿದನ್ನು ತೂಗು ಹಾಕಬೇಕಾಗತ್ತೆ. ಅಂದರೆ ಆ ನೀರೆಲ್ಲ ಈ ಥರ ಹೋಗಬೇಕು. ನೋಡಿ, ಇಲ್ಲಿ ನಾನು ಈ ಥರ ತೂಗು ಹಾಕಿದ್ದೀನಿ. ಇದನ್ನು ನೀರೆಲ್ಲ ಬೀಳ್ತಾ ಇದೆ. ರಾತ್ರಿ ಈ ಥರ ತೂಗು ಹಾಕಿಟ್ರೆ ಬೆಳಗ್ಗೆ ನಿಮಗೆ ಈ ರೀತಿಯಾಗಿ ಗಟ್ಟಿ ಮೊಸರು ಸಿಗುತ್ತೆ. ಅಂದರೆ ನೀರೆಲ್ಲ ಹೋಗಿ ಈ ರೀತಿ ಗಟ್ಟಿ ಮೊಸರು ಸಿಗುತ್ತೆ. ಇವಾಗ ಒಂದು ಪಾತ್ರೆಯಲ್ಲಿ ಗಟ್ಟಿ ಮೊಸರು ಏನು ಸಿಕ್ಕಿದೆ ಅದನ್ನು ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ಅಂದರೆ ನೀರಿನ ಅಂಶ ಎಲ್ಲ ಹೋಗಿ ಈ ರೀತಿ ದಪ್ಪ ಮೊಸರು ನಮಗೆ ಸಿಗುತ್ತೆ. ಇಷ್ಟು ದಪ್ಪ ಇದ್ದರೆ ಶ್ರೀಖಂಡಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಪೂರ್ತಿಯಾಗಿ ಈ ರೀತಿ ಮೊಸರನ್ನೆಲ್ಲ ತೆಗೆದುಬಿಡಬೇಕು. ಇವಾಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಗಂಟುಗಳೇನಾದರೂ ಇದ್ದರೆ ಅದು ಹೋಗಲಿ ಅಂತ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಇವಾಗ ನಾನು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 2 ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಮೊಸರು ಹುಳಿ ಇರೋದ್ರಿಂದ ಸಕ್ಕರೆ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ. ಹಾಗಾಗಿ ನೋಡಿಕೊಂಡು ಸಕ್ಕರೆಯನ್ನು ಹಾಕ್ಕೊಳ್ಳಿ. ಇದಕ್ಕೆ ಇವಾಗ ನಾನು ಏಲಕ್ಕಿ ಪೌಡರನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕ್ತಿದ್ದೀನಿ. ಗೋಡಂಬಿ ಹಾಗೆ ದ್ರಾಕ್ಷಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಇಲ್ಲಿ ಬೇರೆ ಡ್ರೈ ಫ್ರೂಟ್ಸನ್ನು ಕೂಡ ಹಾಕ್ಕೋಬೋದು, ಬಾದಾಮಿ, ಪಿಸ್ತಾ ಈ ರೀತಿಯಾಗಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಸಕ್ಕರೆ ಪುಡಿಯನ್ನು ಕೂಡ ಉಪಯೋಗಿಸ್ಕೋಬೋದು. ಅಂದರೆ ಸಕ್ಕರೆಯನ್ನು ಒಂದು ಸಲ ಮಿಕ್ಸಿಗೆ ಹಾಕಿ ಆ ಪುಡಿಯನ್ನು ಕೂಡ ಹಾಕ್ಕೋಬೋದು ಸಕ್ಕರೆ ಬದಲಾಗಿ. ಆದರೆ ಸ್ವಲ್ಪ ಜಾಸ್ತಿ ನೀರು ಒಡೆಯುತ್ತೆ, ಹಾಗಾಗಿ ಸಕ್ಕರೆಯನ್ನು ಬಳಸಿದ್ರೆ ಒಳ್ಳೆಯದು. ಇವಾಗ ಈ ಸಕ್ಕರೆ ಪೂರ್ತಿಯಾಗಿ ಕರಗೋ ಥರ ನಾವು ಇದನ್ನು ತಿಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಈ ರೀತಿ ಅಗಲವಾದ ಪಾತ್ರೆಯಲ್ಲಿ ಹಾಕ್ಕೊಂಡ್ರೆ ಮಿಕ್ಸ್ ಮಾಡೋದಕ್ಕೆ ಚೆನ್ನಾಗಾಗುತ್ತೆ. ಇಲ್ಲಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು. ಸಕ್ಕರೆ ಕಡಿಯಾಗಿ ಹಾಗೆ ಇರಬಾರ್ದು. ಹಾಗಾಗಿ ಚೆನ್ನಾಗಿ ತಿಕ್ಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗ ಸಕ್ಕರೆ ಎಲ್ಲ ಕರಗಿದೆ. ಸಕ್ಕರೆ ಕರಗಿ ಈ ರೀತಿಯಾಗಿ ಆಗಿದೆ.
ಅಂದರೆ ಇದು ದೋಸೆ ಹಿಟ್ಟಿನ ಹದದಲ್ಲಿ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ಒಂದು 3ರಿಂದ 4 ದಿನಗಳ ಕಾಲನೂ ಇದನ್ನು ನಾವು ಉಪಯೋಗಿಸ್ಕೋಬಹುದು. ನೋಡಿ ಶ್ರೀಖಂಡ ಇವಾಗ ರೆಡಿ ಆಗಿದೆ. ಲಾಸ್ಟಲ್ಲಿ ಬೇಕಿದ್ದರೆ ನೀವು ಇನ್ನೊಂದು ಸ್ವಲ್ಪ ಗೋಡಂಬಿ ಬಾದಾಮಿ ಹಾಕೋಬಹುದು. ತುಂಬ ರುಚಿಯಾಗಿರುತ್ತೆ. ನೀವು ಇದನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.